ಹಾಯ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಕತೆ ತುಂಬ ಚೆನ್ನಾಗಿದೆ, ಪೂರ್ತಿ ಕೇಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಕತೆನ ಕೇಳಿದ್ರೆ ಮಾತ್ರ ನಿಮಗೆ ಪೂರ್ತಿ ಅರ್ಥ ಆಗೋದು. ಒಂದು ಹೆಣ್ಣು ಗಂಡು ಅಂದರೆ ಗಂಡ ಹೆಂಡ್ತಿ ಇವರಿಬ್ಬರ ನಡುವಿನ ಸಂಬಂಧನ ಬೇರೆಯವ್ರು ಯಾರೇ ಹಾಳು ಮಾಡೋಕ್ಕೆ ಬಂದ್ರೂ ನಾವು ಅವ್ರ ಮಾತನ್ನು ಕೇಳಬಾರ್ದು ಅನ್ನೋದಕ್ಕೆ ಈ ಕತೆ ಇರೋದು. ಇದೆಲ್ಲ ಶುರುವಾಗಿದ್ದು ನನ್ನ ಸ್ನೇಹಿತ ಭಾಸ್ಕರನಿಂದ. ಸುಖ ಸುಮ್ಮನೆ ಶುರುವಾದ ಮಾತುಕತೆ ಮದುವೆಯಾದ ಗಂಡಸಿನ ಪಾಡಿನ ಬಗ್ಗೆ ನಮಗರಿವಿಲ್ಲದಂತೆ ಎಳೆದುಕೊಂಡು ಹೋಯಿತು. ಭಾಸ್ಕರನ ಪ್ರಕಾರ ಮನೆಯ ಹೊಣೆಗಾರಿಕೆಯಲ್ಲಿ ಸಿಂಹಪಾಲು ಹೊರಗೆ ದುಡಿಯುವ ಗಂಡಸಿನ ತಲೆಯ ಮೇಲಿರುತ್ತದೆ. ಮನೆಯಲ್ಲಿರುವ ಗೃಹಿಣಿಯ ಕೆಲಸ ಅಷ್ಟೇನು ಕಷ್ಟಸಾಧ್ಯವಲ್ಲದ್ದು. ಕಣಯ್ಯ, ಒಂದೇ ಸಾರಿ ತಿಂಡಿ ಊಟ ರೆಡಿ ಮಾಡಿ, ಅದು ಮಕ್ಕಳು ಸ್ಕೂಲ್ಗೆ ಹೋಗೋಕೆ ಮುಂಚೆ ಗಂಡನ್ನು ಪ್ಯಾಕ್ ಮಾಡಿ ಹೊರಗೆ ಕಳಿಸ್ಬಿಟ್ರೆ ಆಯಿತು. ನಾವು ಅಂಬೋ ಅಂತ ಬೆವರು ಸುರಿಸಿ ದುಡಿದು ಸಾಯಂಕಾಲ ಕೆಲಸ ಆ ಆಳು ಟ್ರಾಫಿಕ್ನಲ್ಲಿ ಕಷ್ಟಪಟ್ಟು ಮನೆಗೆ ಬರೋ ತನಕ ಏನಪ್ಪ ಕೆಲಸ ಮನೆ ಹೆಂಗಸ್ಗೆ. ಬಂದು ಕೂತು ಒಂದು ಲೋಟ ಕಾಫಿ ಕುಡಿಯೋಕೆ ಮುಂಚೆ ಆ ಕೆಟ್ಟ ಬಾಸ್ ಫೋನ್ ಬೇರೆ ಅಲ್ವಯ್ಯ. ಈ ಹೆಂಗಸರು ಮನೇಲಿ ಸುಮ್ಮನೆ ಟಿ ವಿ ನೋಡೋದು ಬಿಟ್ಟು ಬೇರೆ ಏನು ತಾನೇ ಮಾಡ್ತಾರೆ, ನೀನೇ ಹೇಳು. ಒಂದೇ ಉಸಿರಿನಲ್ಲಿ ತನ್ನ ಪ್ರಲಾಪವನ್ನು ಹೇಳಿ ಮುಗಿಸಿ ಉತ್ತರಕ್ಕಾಗಿ ನನ್ನ ಮುಖ ನೋಡಿದ ನನ್ನ ಫ್ರೆಂಡ್ ಭಾಸ್ಕರ. ನಾನು ಹೇಳಿದ್ದೆಲ್ಲ ಸರಿ ಎನಿಸಿತಾದರೂ ಅದನ್ನು ಅಲ್ಲಿಗೆ ಬಿಡದದ್ದು ನನ್ನ ತಪ್ಪೆ. ಕೇಳಿ ಮುಂದೇನಾಯಿತೆಂದು. ಮನೆಗೆ ಬಂದವನೇ ಹೆಂಡತಿಯೊಡನೆ ಭಾಸ್ಕರನ ಜೊತೆ ನಡೆದ ಸಂಭಾಷಣೆಯ ಕೇವಲ ಸಂಕ್ಷಿಪ್ತ ವಿಚಾರ ಹೇಳಿದ್ದೇ ತಡ. ನನ್ನ ಹೆಂಡತಿ ಶೂರ್ಪನಖಿಯಾದಳು. ಏನ್ರಿ, ಹಾಗಾದರೆ ನಿಮ್ಮ ಪ್ರಕಾರ ನಾವು ಹೌಸ್ ವೈಫ್ ಸುಮ್ಮನೆ ಟಿ ವಿ ನೋಡ್ಕೊಂಡು ಕಾಲ ಕಳಿತೀವಾ ಏನಂದ್ರಿ? ಒಂದು ತಿಂಡಿ ಒಂದು ಊಟ ಬೆಳಿಗ್ಗೆ ರೆಡಿ ಮಾಡಿದ ಮೇಲೆ ನನಗೇನು ಕೆಲಸನೇ ಇರಲ್ಲ ಅಲ್ವಾ? ಅದು ಆಗಲ್ಲ ಕಣೆ. ಸಮರ್ಥಿಸಿಕೊಳ್ಳಲು ಹೋದ ನನಗೆ ಸುಮ್ಮನಿರುವಂತೆ ಗುಡುಗಿದಳು ನನ್ನ ಬಾರಿಹೆ. ಜಾಸ್ತಿ ಬೇಡ, ಒಂದು 10 ದಿವಸ ಸಾಕು. ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ. ನಾನು ನೋಡ್ಕೊಳ್ಳೋ ಹಾಗೆ 10 ದಿನ ನೀವು ಮನೆ ನಿಭಾಯಿಸಿ ಸಾಕು. 14 ವರ್ಷಗಳಾದರೂ ನಮ್ಮಿಬ್ಬರ ದಾಂಪತ್ಯ ಇಂದಿಗೂ ಹೊಸದಾಗೇ ಇದೆ. ಯಾಕಂದರೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ಬರ ಮಧ್ಯೆ ನನಗೂ ರೋಸಿ ಹೋಯಿತು. ಆಯಿತು ಬಿಡು, ಅದೇನು ಮಹಾ, ನಾನು ನೋಡೇ ಬಿಡ್ತೀನಿ. ಹೇಗೂ ದೆಹಲಿಯಲ್ಲಿರೋ ನಿಮ್ಮ ಅಣ್ಣನ ಮನೆಗೆ ಹೋಗಬೇಕು ಅಂತ ಇದೆಯಲ್ಲ, ಹೋಗ್ಬಿಟ್ಟು ಬಾ. ಮನೇನ ನಾನು ನಡೆಸ್ತೀನಿ ನಿನಗಿಂತ ಚೆನ್ನಾಗಿ. ಹೇಗೂ ಲೀವ್ಸ್ ತುಂಬ ಪೆಂಡಿಂಗ್ ಇದೆ, 10 ದಿನ ರಜಾ ಹಾಕ್ತೀನಿ. ಅದೇನು ಘನಕಾರ್ಯ ಮಾಡ್ತೀರಿ ನೀವು ಹೆಂಗಸರು ಅಂತ ನೋಡೇ ಬಿಡೋಣ. ಎಷ್ಟೊಂದು ಜನ ಸಿಂಗಲ್ ಪೇರೆಂಟ್ ಇಲ್ವಾ? ತಲೆ ಎತ್ತಿ ಮಾತನಾಡುತ್ತಿದ್ದ ನನಗೆ ಎದುರುಗಿದ್ದ ಕುರ್ಚಿಯ ಮೇಲೆ ನನಗಿಂತ ಎತ್ತರವಾಗಿ ನಿಂತು ಗುಡುಗಿದಳು ನನ್ನಾಕೆ. ನೋಡಿ, 10 ದಿನ ಯಾವಾಗಲೋ ಮಕ್ಕಳಿಗೆ ರಜೆ ಬಂದಾಗ ಅಲ್ಲ, ಅವರು ಸ್ಕೂಲ್ಗೆ ಹೋಗ್ತಾ ಇರುವಾಗ. ನನಗೆ ಮುಂದಿನ ಭಾನುವಾರ ರಾತ್ರಿಗೆ ರಿಸರ್ವೇಷನ್ ಮಾಡಿಸಿ. ಮನೆ ನಡೆಯೋದೇ ಹೆಂಗಸರಿಂದ, ಬರೀ ದುಡಿದು ತಂದರೆ ಸಾಲದು. ಈ ವಿಷಯ ನಿಮ್ಮ ತಲೆಯಲ್ಲಿ ಎಲ್ಲಿ ಬರಬೇಕು? ಗಂಡಸು ಅನ್ನೋ ಹೀಗೋ. 10 ದಿನ ಯಾಕೆ, 3 ದಿನದಲ್ಲಿ ಫೋನ್ ಬರುತ್ತೆ ನಿಮ್ಮದು. ಶಾಲು, ದಯವಿಟ್ಟು ಬೇಗ ಬಾರೆ ಪ್ಲೀಸ್ ಅಂತ. ಸರಳವಾದ ನೇರ ಮಾತುಕತೆ ಬಹುಶಃ ನಮಗೆ ಗಂಡಸರಿಗೆ ಸುಲಭವಾಗಿ ಅರ್ಥ ಆಗುವುದಿಲ್ಲ ಅಂತ ಅವತ್ತೇ ಗೊತ್ತಾಗಿದ್ರೆ ಮುಂದಿನ ಕತೆ ನಡೀತಾನೇ ಇರಲಿಲ್ಲ. 3ನೇ ಮಹಾಯುದ್ಧವನ್ನು ಗೆಲ್ಲುವ ರೀತಿಯಲ್ಲಿ ಉಡಾಫೆಯಿಂದ ಹೇಳಿದೆ. ಲೇ, ನನ್ನನ್ನು ಏನು ಅಂದ್ಕೊಂಡಿದ್ದೀಯ? ಆಫೀಸ್ನಲ್ಲಿ 50 ಜನಗಳನ್ನು ಮೇಯಿಸೋ ಆಫೀಸರ್ ನಾನು. ನನಗೆ 2 ಮಕ್ಕಳನ್ನು ನೋಡ್ಕೊಳಕ್ಕಾಗಲ್ವಾ? ನೋಡ್ತಾ ಇರು, ಅವರು ನಿನ್ನನ್ನೇ ಮರ್ತುಬಿಡಬೇಕು, ಹಾಗೆ ನೋಡ್ಕೋತೀನಿ. ಜಂಬದಿಂದ ತಲೆ ಎತ್ತಿ ಹೇಳಿದೆ. ನಾನು ತಲೆ ಎತ್ತಿ ಮಾತನಾಡಿದ್ದು ಅಂದೆ. ಭಾನುವಾರ ಸ್ಟೇಷನ್ನಲ್ಲಿ ಗಾಡಿ ಹೋಗುತ್ತಿದ್ದಂತೆ ಗಾಳಿಯಲ್ಲಿ ತೇಲಿ ಹೋಗುವ ಹಾಗೆ ನಡೆಯುತ್ತಾ ಮುಂದಿನ 10 ದಿನಗಳ ಸ್ವೇಚ್ಛಾಚಾರವನ್ನೇ ನೆನೆಯುತ್ತಾ ಮನೆಯತ್ತ ಶಿಳ್ಳೆ ಹಾಕುತ್ತಾ ನಡೆದೆ. ನನ್ನ ಹೌಸ್ ವೈಫ್ ಕೆಲಸದ ಮೊದಲನೇ ದಿನ ಬಹಳವೇ ಅಪಶಕುನದಿಂದ ಶುರುವಾಯಿತು. ಆರಾಮವಾಗಿ ಮುಸುಕಿ ಹಾಕಿ ಮಲಗಿದ್ದ ನನಗೆ ನನ್ನ 6 ವರ್ಷದ ಮಗಳು ಬಂದು ನನ್ನನ್ನು ಅಲುಗಾಡಿಸಿ
ಎಬ್ಬಿಸಿ ಹಾಲು ಕೊಡಲು ಕೇಳಿದಾಗಲೇ ಗೊತ್ತಾಗಿದ್ದು ಅಂದು ಸೋಮವಾರ ನನ್ನ ಹೊಸ ಅವತಾರದ ಮೊದಲನೇ ದಿನ ಎಂದು. ದಡಬಡಾಯಿಸಿಕೊಂಡು ಎದ್ದು ಹೊರ ನಡೆದೆ. ಯೂನಿಫಾರ್ಮ್, ಬೆಲ್ಟ್, ಬ್ಯಾಡ್ಜ್ ಇವೆಲ್ಲವನ್ನೂ ಹುಡುಕಿ ಜೋರಾಗಿ ಆಲಾಪಿಸುತ್ತಿದ್ದ ನನ್ನ ಮಗಳನ್ನು ಸಮಾಧಾನ ಮಾಡುವಷ್ಟರಲ್ಲಿ ಬಟನ್ ಕಿತ್ತು ಹೋಗಿದ್ದ ಯೂನಿಫಾರ್ಮ್ ಶರ್ಟ್ ಹಿಡಿದು ನನ್ನ ಮುಂದೆ ಬಂದು ನಿಂತ ನನ್ನ 10 ವರ್ಷದ ಮಗ. ಇದೆಲ್ಲವನ್ನು ಸರಿಪಡಿಸುವುದರಲ್ಲಿ ಅಡುಗೆ ಮನೆಯಿಂದ ಏನೋ ವಾಸನೆ ಬಂದಂತಾಯಿತು. ಸುಟ್ಟು ಕರಕಲಾಗಿದ್ದ ಬ್ರೇಕ್ಫಾಸ್ಟ್ ಕಸದ ಬುಟ್ಟಿಗೆ ಎಸೆದು ಬ್ರೆಡ್ಗೆ ಜಾಮ್ ಹಚ್ಚಿ ಜಗಳವಾಡುತ್ತಿದ್ದ ನನ್ನ ಮಕ್ಕಳನ್ನು ಬಿಡಿಸಿ ಹೊರಗಡೆ ಶಂಖನಾದ ಮಾಡುತ್ತಿದ್ದ ಸ್ಕೂಲ್ ಬಸ್ನಲ್ಲಿ ಹತ್ತಿಸಿ ಒಳಗೆ ಬರುವಷ್ಟರಲ್ಲಿ ನನ್ನಲ್ಲಿದ್ದ ಎನರ್ಜಿ ಖಾಲಿಯಾಗಿತ್ತು. ಬೆಳಗಿನಿಂದ 1 ಕಪ್ ಟೀ ಕೂಡ ಕುಡಿದಿರಲಿಲ್ಲ. ಕುರ್ಚಿಯ ಮೇಲೆ ಕುಳಿತು ಹಾಗೆ ಕಣ್ಣು ಮುಚ್ಚಿದ್ದಷ್ಟೇ. ತಕ್ಷಣ ಎದ್ದೆ. ನಾಳೆ ವೈಟ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕು, ಮಳೆ ಬರೋ ಹಾಗಿದೆ. ನೀಟಾಗಿ ಒಗೆದು ಐರನ್ ಮಾಡಿಟ್ಟಿರಿ ಎಂದು ಚಿಂತಾವಣೆ ಕೊಟ್ಟು ಹೋಗಿದ್ದ ಮಗನ ಮಾತು ಜ್ಞಾಪಕ ಬಂತು. ವೈಟ್ ಯೂನಿಫಾರ್ಮ್ ಹುಡುಕಲು ಹೋದಾಗ ಕಾದಿತ್ತು ನನಗೆ ಶಾಕ್. ಮಕ್ಕಳ ರೂಮು ದೈತ್ಯ ತೂಫಾನೊಂದು ನೆಲಸಮ ಮಾಡಿದ್ದ ಊರಿನ ಹಾಗಿತ್ತು. ಎಲ್ಲ ಕಡೆ ಹರಡಿದ್ದ ಬಟ್ಟೆ, ಆಟದ ಸಾಮಾನು, ಸಾಕ್ಸ್, ಬೆಡ್ಶೀಟ್. ಓಹೋ, ಅದನ್ನೆಲ್ಲವನ್ನು ಓರಣ ಮಾಡಿ ಹೊರಗೆ ಬರುವಷ್ಟರಲ್ಲಿ ಗಂಟೆ 12. ಹೊಟ್ಟೆಯಲ್ಲಿ ಇಲಿಗಳು ಕಬಡ್ಡಿ ಆಡುತ್ತಿದ್ದವು. 1 ಕಪ್ ಟೀ ಮಾಡಿ ಒಣಗಿ ಹೋಗಿದ್ದ 2 ಬ್ರೆಡ್ ತುಂಡನ್ನು ಅದರಲ್ಲಿ ಅದ್ದಿ ತಿಂದು ಹೊರಟೆ ನನ್ನ ಬಟ್ಟೆ ಒಗೆಯುವ ಕಾರ್ಯಕ್ರಮಕ್ಕೆ. ಬಟ್ಟೆ ಒಗೆದು ಮನೆ ಕ್ಲೀನ್ ಮಾಡಿ ಸಾಕಾಗಿ ಹಾಗೆ ಸೋಫಾ ಮೇಲೆ ಮಲಗಿ ನಿದ್ದೆ ಮಾಡಿದೆ. ಊಟವನ್ನು ಮಾಡದೆ ಅಡುಗೆ ಮಾಡಿದ್ದರೆ ತಾನೇ ಊಟದ ಮಾತು. ಜೋರಾಗಿ ಬೆಲ್ ಆಯಿತು. ಹೋಗಿ ತೆಗೆದರೆ ನನ್ನ ಮಗ ನಾನಿರುವುದನ್ನು ನೋಡದವನಂತೆ ಜೋರಾಗಿ ಕೇಳಿದ, ಎನಿಬಡಿ ಹೋಮ್? ಹಿಂದೆಯೇ ಬಂದ ಮಗಳಿಗೂ ನಾನು ಕಾಣಿಸಲೇ ಇಲ್ಲ. ಅಪ್ಪ, ಹೊಟ್ಟೆ ತುಂಬ ಹಸಿವಾಗ್ತಿದೆ. ನೀವು ಕೊಟ್ಟಿದ್ದ 2 ಪೀಸ್ ಬ್ರೆಡ್ ಜಾಮ್ ಕರಗಿ ಎಷ್ಟೋ ಕಾಲ ಆಗಿದೆ. ಏನು ಮಾಡ್ತಿದ್ದೀರಿ ತಿಂಡಿ? ಸೋತ ಧ್ವನಿಯಲ್ಲಿ ಹೇಳಿದೆ. ನೀನೇ ಬೈಟು ಕಾಫಿ ಹೋಟೆಲ್ನಿಂದ ಇಡ್ಲಿ ತಗೊಂಡು ಬಾರೋ. ನಾನು ಏನೂ ತಿಂದಿಲ್ಲ. ಅಪ್ಪ, ಕಾಂಟ್ರಾಕ್ಟ್ ಪ್ರಕಾರ ನಾವಿಬ್ರು ನಿಮಗೆ ಏನೂ ಸಹಾಯ ಮಾಡೋ ಹಾಗಿಲ್ಲ. ಅಮ್ಮ ನಂಗೆಲ್ಲ ಹೇಳಿದ್ದಾರೆ, ಹೆಮ್ಮೆಯಿಂದ ನುಡಿದ ನನ್ನ ಸುಪುತ್ರ. ನಾನೇ ಹೋಗಿ ತಿಂಡಿ ತಂದು ಅವರಿಬ್ಬರಿಗೂ ಹಾರ್ಲಿಕ್ಸ್ ಮಾಡಿಕೊಟ್ಟು ನಾನು ತಣ್ಣಗಾಗಿದ್ದ ಟೀ ಕುಡಿಯುವಷ್ಟರಲ್ಲಿ ನನ್ನ ಮಗ ಇನ್ನೊಂದು ಬಾಂಬ್ ಎಸೆದ. ರಾತ್ರಿ ನಾವಿಬ್ರು ಚಪಾತಿನೇ ತಿನ್ನೋದು ಗೊತ್ತಲ್ವಾ? ಅಮ್ಮ ಹೇಳಿದ್ರು ಬೆಂಡೆಕಾಯಿ ಪಲ್ಯ ಮಾಡಿಸ್ಕೊಳ್ಳಿ ಅಂತ. ಕೆಲಸದವಳಿಗೆ ಬೇಕೆಂದೇ 2 ದಿನ ರಜಾ ಕೊಟ್ಟವು ನಾನು. ಕಿಚನ್ ಸಿಂಕ್ ತುಂಬ ತುಂಬಿದ್ದ ಪಾತ್ರೆಗಳನ್ನು ನೋಡಿ ತಲೆ ತಿರುಗಿತು. ಇವತ್ತು ರಾತ್ರಿ ವಿ ವಿಲ್ ಡೇ ಔಟ್ಸೈಡ್ ಅಂಜುತ್ತಾ ಸಲಹೆ ನೀಡಿದೆ. ಒಮ್ಮೆಲೆ ಅವರ ಮುಖದಲ್ಲೂ ನಗು ಬಂತು. ಸದ್ಯ ಬದುಕಿದೆ ಅಂತ ಅಂದ್ಕೊಂಡು ಹೊರಗಡೆ ಡಿನ್ನರ್ ಮಾಡಿಕೊಂಡು ಬಂದು ಮರದಂತೆ ಮಲಗಿದೆ. ಮಲಗಿ 10 ನಿಮಿಷಕ್ಕೆ ಬೆಳಗಾಗಿತ್ತು. ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ಕುಳಿತು ನಾನು ಮಾಡಿದ್ದ ಉಪ್ಪಿಟ್ಟನ್ನು ಅನುಮಾನದಿಂದ ನೋಡಿದ ಮಗ ಬಾಯಿಗೆ ಇಟ್ಟವನೇ ಕೆಳಗೆ ಉಗುಳಿದ. ಅಪ್ಪ, ಇದು ಉಪ್ಪಿಟ್ಟೋ ಅಥವಾ ಉಪ್ಪೋ ಮಾತ್ರನೋ ಬಾಯಿಗಿಡಕ್ಕೆ ಆಗ್ತಾ ಇಲ್ಲ ನನಗೆ. ಆ ಆಳದ ಬ್ರೆಡ್ ಜಾಮ್ ಕೊಡಿ. ಮಕ್ಕಳನ್ನು ಹೇಗೋ ಮಾಡಿ ಸ್ಕೂಲ್ ಬಸ್ ಹತ್ತಿಸಿ ಒಳಗೆ ಬಂದವನೇ ಇದ್ದ ಮೊಬೈಲ್ ತೆಗೆದು ನನ್ನ ಹೆಂಡತಿಗೆ ಫೋನ್ ಮಾಡಲೇ ಎಂದು ಅನಿಸಿತಾದರೂ ನನ್ನ ಮೇಲ್ ಈಗೋ ಅದಕ್ಕೆ ಅವಕಾಶ ಕೊಡಲಿಲ್ಲ. ಹಲ್ಲು ಕಚ್ಚಿಕೊಂಡು ಸೋಫಾ ಮೇಲೆ ಒರಗಿ ಕೂತವನಿಗೆ ಮಗಳ ಸ್ಕೂಲ್ನಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಇರುವುದು ಜ್ಞಾಪಕ ಬಂತು. ದಡಬಡಾಯಿಸಿಕೊಂಡು ಎದ್ದು ಸ್ನಾನ ಮಾಡಿ ಹೊರಟೆ. ಸ್ಕೂಲ್ ಟೀಚರ್ ನನ್ನ ಮುಖ ನೋಡಿ ಅನುಮಾನದಿಂದ ಕೇಳಿದರು, ಯಾಕೆ ನಿಮ್ಮ ಮಗಳ ಅಮ್ಮ ಬರಲಿಲ್ಲವೇ? ಯಾವಾಗಲೂ ಅವರೇ ತಾನೇ ಬರುತ್ತಿದ್ದಿದ್ದು. ನಿಮ್ಮ ಮಗಳ ಪ್ರೋಗ್ರೆಸ್ ಆಗ್ತಾ ಇರೋದೇ ಮನೆಯಲ್ಲಿ. ನಿಮ್ಮ ಹೆಂಡತಿ ಕೆಲಸ ಬಿಟ್ಟು ಮಗಳ ಓದಿನ ಕಡೆ ಗಮನ ಕೊಡೋದ್ರಿಂದ. ಆದರೆ ನೆನ್ನೆ ಇವತ್ತು ಅವಳ ಹೋಮ್ ವರ್ಕ್ ಸರಿಯಾಗಿ ಆಗಿಲ್ಲ. ಏನು ಕಾರಣ? ಎಲ್ಲಿ ನಿಮ್ಮ ಹೆಂಡತಿ? ಏನೋ ಹಾರೈಕೆಗೆ ಉತ್ತರ ಕೊಟ್ಟು ಮನೆಗೆ ಬಂದು 1 ಕಪ್ ಟೀ ಕುಡಿಯೋಣವೆಂದರೆ ಗ್ಯಾಸ್ ಮುಗಿದಿತ್ತು. ಶಾಲು ಹೇಳಿದ್ದಳು, ಮರೆಯದೆ ಗ್ಯಾಸ್ ಬುಕ್ ಮಾಡಿ ಅಂತ.
ಸದ್ಯ ಇನ್ನೂ 2 ದಿನ ಹೊರಗೆ ಊಟ ತಿಂಡಿ ಎಲ್ಲ ಅಂತ ನೆನೆಸಿಕೊಂಡು ಖುಷಿಪಡುತ್ತಿದ್ದವನಿಗೆ ಬೆಲ್ ಆಗಿದ್ದೇ ಶಬ್ದ ಕೇಳಿ ಬಾಗಿಲು ತೆರೆದರೆ ಗ್ಯಾಸ್ ಸಿಲಿಂಡರ್ ಹಿಡಿದು ನಿಂತಿದ್ದ ಗ್ಯಾಸ್ ಕಂಪನಿ ಹುಡುಗ. ಎಲ್ಲ ಇವನಿಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಪಡುತ್ತಿದ್ದರೆ ಮೊಬೈಲ್ಗೆ ಶಾಲು ಮೆಸೇಜ್ ಬಂತು. ಗ್ಯಾಸ್ ಮುಗೀತು ಅಂತ ನೀವು ಖುಷಿ ಪಡುವ ಅಗತ್ಯ ಇಲ್ಲ. ಹೊರಡುವುದಕ್ಕೆ ಮುಂಚೆ ಆಪ್ನಲ್ಲಿ ಗ್ಯಾಸ್ ಬುಕ್ ಮಾಡಿದ್ದೇನೆ, ಇವತ್ತು ಬರಬಹುದು. ಓದುವುದಕ್ಕೆಂದು ತಂದಿದ್ದ ಪುಸ್ತಕಗಳೆಲ್ಲ ಹಾಗೆ ಬಿದ್ದಿದ್ದವು. ಮಕ್ಕಳು ಮನೆಗೆ ಬರುತ್ತಿದ್ದಂತೆ ನಗುತ್ತಾ ಹೇಳಿದೆ, ನಿಮ್ಮಿಬ್ಬರಿಗೂ ಇವತ್ತು ಟ್ರೀಟ್. ಏನೂ ಬೇಕಾಗಿಲ್ಲ, ನನಗ್ಯಾಕೋ ಹುಷಾರಿಲ್ಲ. ಮನೆಯಲ್ಲೇ ಅಡುಗೆ ಮಾಡಿ, ಹೊರಗೆ ದಿನ ತಿಂದರೆ ಆರೋಗ್ಯ ಕೆಡುತ್ತೆ ಅಂತ ಅಮ್ಮ ಹೇಳಿದ್ದಾರೆ. ಗದರಿದ ನನ್ನ ಮಗ. ವಿಧಿ ಇಲ್ಲದೆ ಅಡುಗೆ ಮನೆ ಕಡೆ ನಿಧಾನವಾಗಿ ಕಾಲೆಳೆದುಕೊಂಡು ಹೋಗುತ್ತಿದ್ದವನಿಗೆ ಮತ್ತೊಂದು ಬಾಣ ಬಂದು ನಾಟಿತು. ಚಪಾತಿ ಜೊತೆ ಒಳ್ಳೆ ಸಾಂಬಾರ್ ಪಲ್ಯ ಮಾಡಿ ಬರೀ ಸಾರು ತಿಂದು ತಲೆ ಕೆಟ್ಟೋಗಿದೆ ಹೇಳಿದ ನನ್ನ ಸುಪುತ್ರ. ಹೇಗೋ ಕೆಲಸ ಮುಗಿಸಿ ಅಡುಗೆ ಮನೆ ಒಂದು ಲೆವೆಲ್ಗೆ ತಂದು ಗಡಿಯಾರ ನೋಡಿದಾಗ ಗಂಟೆ ರಾತ್ರಿ 12. ನನಗೆ ಇನ್ನೂ ತಡೆಯಕ್ಕೆ ಆಗಲಿಲ್ಲ. ಮೊಬೈಲ್ ತೆಗೆದು ಫೋನ್ ಮಾಡಿದೆ ನನ್ನ ಬೆಟರ್ ಆಫ್ಗೆ. ಒಂದೇ ರಿಂಗಿಗೆ ಫೋನ್ ತೆಗೆದವಳು ನಗುತ್ತಾ ಹೇಳಿದಳು, ನೋಡಿ ನನಗೆ ಗೊತ್ತಿತ್ತು ಇವತ್ತು ನಿಮ್ಮ ಫೋನ್ ಬಂದೇ ಬರುತ್ತೆ ಅಂತ. ಏನು ಯೋಚನೆ ಮಾಡಬೇಡಿ, ಅಣ್ಣ ನಾಳೆ ಬೆಳಿಗ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾನೆ. 10 ಗಂಟೆಗೆ ಬರುತ್ತೆ ಪ್ಲೇನ್. ಬರ್ತೀರಲ್ವಾ ಏರ್ಪೋರ್ಟ್ಗೆ? ಏರ್ಪೋರ್ಟ್ ಶಾಲುನ ಕರ್ಕೊಂಡು ಬರೋಕೆ ನಾನು ಡೆಲ್ಲಿಗೆ ಹೋಗೋಕೆ ರೆಡಿಯಾಗಿದ್ದೆ. ಎಲ್ಲೋ ಓದಿದ ನೆನಪು. ಗಂಡ ಹೆಂಡತಿ ಚಕ್ರದ 2 ಗಾಳಿಗಳಿದ್ದ ಹಾಗೆ. 2 ಬಹಳವೇ ಮುಖ್ಯವಾದದ್ದು. ಒಂದು ಹೆಚ್ಚು ಇನ್ನೊಂದು ಕಮ್ಮಿ ಅನ್ನೋ ಭಾವನೆ ಬಿಟ್ಟು ಮನೆಯಲ್ಲಿ ಇರುವ ಹೌಸ್ ವೈಫ್ಗೆ ಅವರ ಕೆಲಸಕ್ಕೆ ಸರಿಯಾದ ಬೆಲೆ ಕೊಟ್ಟು ವೈಮನಸ್ಯಗಳೇನೇ ಇದ್ದರೂ ಅದನ್ನು ನೇರ ಮಾತುಕತೆಯಿಂದ ಪರಿಹರಿಸಿಕೊಳ್ಳಬೇಕು ಅಂತ. ಮುಖ್ಯವಾಗಿ ನನ್ನೇ ತಲೆ ಕೆಡಿಸಿದ ಆ ಭಾಸ್ಕರನಿಗೆ ಸರಿಯಾಗಿ ಕಾದಿದೆ ಎಂದು ನೆನೆಸಿಕೊಂಡು ನನಗೆ ನಾನೇ ನಕ್ಕೆ. ಕತೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.